ನಮಸ್ತೆ ಸ್ನೇಹಿತರೆ, ನೋಡ್ತಾ ಇರ್ಬೋದು ಇಲ್ಲಿ ನೀವಿದು ಅಡಿಕೆ ಗಿಡ ತೆಂಗಿನ ಸಸಿ ಮಧ್ಯಕ್ಕೆ ಹಾಕಿರೋದು. ತೆಂಗಿನ ಸಸಿ ಮಧ್ಯಕ್ಕೆ ಹಾಕಿದ್ರೆ ಬರೋಲ್ಲ ಅಂತ ಏನಿಲ್ಲ, ಚೆನ್ನಾಗೇ ಬರುತ್ತೆ. ಆದ್ರೆ ಕೆಲವ್ರು ಹಾಕಲ್ಲ ಅಷ್ಟೇ. ನೋಡ್ರಿ, ಇದು ಏನಾಗಿರೋದು ಅಂದ್ರೆ ಯಾರೋ ಇನ್ನೊಬ್ರು ಹಾಕಿರೋದು ಅಂತ ಇವ್ರು ಹಾಕಿರೋದು, ಇವ್ರು ಹಾಕಿ ಈ ತರ ಮಾಡ್ಕೊಂಡಿರೋದು. ನೆಟ್ಟಾಲೆ 3 ವರ್ಷ ಆಯ್ತು, ನಿಗಾ ನೋಡಿಲ್ಲ. ಇದೊಂದು ಮಾತ್ರ ಸುಮಾರಾಗೈತೆ, ಅದು 3 ವರ್ಷಕ್ಕೆ ಇದು ಚಿಕ್ಕದೇ ಆಯ್ತು, ಇನ್ನ ಬಂದಿಲ್ಲ. ಅದಕ್ಕೆ ಹೇಳೋದು, ಬೇರೆ ಏನ್ ಮಾಡ್ತಾರೆ ಅದು ನಿಮಗೆ ಬೇಕಾಗಿಲ್ಲ, ನೀವೇನ್ ಮಾಡಬೇಕು ಅದನ್ನ ಮಾತ್ರ ಮಾಡಿ ಅಂತ ಹೇಳೋದು. ನೋಡಿ, 3 ವರ್ಷಕ್ಕೆ ಇಷ್ಟು ಉದ್ದ ಇಷ್ಟು ದಪ್ಪ ಇವೆಲ್ಲ ಹಿಂಗೆ ಅಂದ್ರೆ ಹೆಂಗ್ ಬರ್ಬೇಕು ಇವೆಲ್ಲ ನೋಡಿ. ಇಲ್ಲ ಹಂಗೇನೆ ಹೇಳ್ಕೆ ಮಾತು ಕೇಳಬಾರ್ದು, ಇನ್ನೊಬ್ರು ಹಾಕಿದ್ರು ಮಾಡಿದ್ರು ಅಂತ ನಾವು ಮಾಡಕ್ ಹೋಗ್ಬಾರ್ದು ಸ್ನೇಹಿತರೆ. ದಯವಿಟ್ಟು ಯಾರು ಆ ಥರ ತಪ್ಪನ ಮಾಡಕ್ಕಂತೂ ಹೋಗ್ಬೇಡಿ, ಆ ಥರ ತಪ್ಪನ, ಸರಿನಾ? ನೋಡಿ, ಇವಾಗ ನಿಮಗೆ ತೋರಿಸ್ತೀನಿ. ನೋಡಿ, ಅಲ್ಲಿ ಕಾಣಿಸ್ತಾ ಇರೋದು ಸಂದಿಲ್ ಚಿಕ್ಕ ಚಿಕ್ಕ ಅಡಿಕೆ ಗಿಡ. ಅವು ಚೆನ್ನಾಗಿ ಬಂದಿದಾವರು, ಚೆನ್ನಾಗಿ ಬಂದಿಲ್ಲ ಅಂತಿಲ್ಲ, ಚೆನ್ನಾಗಿದಾವ. ಅವರು ನೆಟ್ರಲ್ಲ ಅಂದ್ಬಿಟ್ಟು ಇವರು ನೆಟ್ರು ಕಾಂಪಿಟೇಷನ್ ಮೇಲೆ. ನೋಡಿ ಹಿಂಗಿದಾವೆ. ಅದಕ್ಕೆ ಹೇಳಿಕೆ ಮಾತು ಕೇಳಕ್ ಹೋಗ್ಬಿಡ್ರಿ. ಯಾಕೆಂದ್ರೆ ತೆಂಗು ಕಡಿಮೆ ಆಯ್ತು ಅಂತ ಅಡಿಕೆ ನೆಟ್ಬಿಟ್ರು. ಇವಾಗ ನೋಡಿ ತೆಂಗು ಹೆಂಗಾಗಿದೆ ಅಂದ್ರೆ ರೇಟು, ಅಂದ್ರೆ ಮಾಲ್ ಸ್ವಲ್ಪ ಕಡಿಮೆ ಇದೆ, ಕೊಬ್ಬರಿ ಯಾರೋ ಅಷ್ಟಾಗಿ ಬಂದಿಲ್ಲ. ತೆಂಗಿನ ಸಸಿ ಇರೋರು ತೆಂಗಿನದು ರೇಟ್ ಕಡಿಮೆ ಆಯ್ತಲ್ಲ ಅಂದ್ಬಿಟ್ಟು ಎಲ್ಲ ಅಡಿಕೆ ಹಾಕ್ಬಿಟ್ರು. ಬೇಜಾನ್ ಜನ ಅಡಿಕೆ ಹಾಕಿದ್ದಾರೆ. ಇವಾಗ ಒಂದೊಂದು ರೇಟಲ್ಲ, ಮಸ್ತಾಗಿದೆ ರೇಟ್ ಮಾತ್ರ. ಕಾಲ ಎಲ್ಲರಿಗೂ ಬರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ನೋಡ್ರಿ. ಅದಕ್ಕೋಸ್ಕರ ಇರೋದನ್ನ ಈಗ ಏನೇನಿದೆ ರೇಟ್ ಆಗಿದೆ ಎಲ್ಲ. ನಮ್ಮ ರೈತರುಗಳು ಚೆನ್ನಾಗಿರ್ಬೇಕು, ಯಾಕೆಂದ್ರೆ ಬೆಳೆದು ಕೊಡೋರೆ ಅವರು. ಆದ್ರಿಂದ ಚೆನ್ನಾಗಿರ್ಬೇಕು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ನಮಸ್ತೆ.